ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಅಂದ್ರೆ ಉರ್ಕೊಳ್ಳೋರು ಒಬ್ಬರ ಇಬ್ರ. ಬರೀ ಅಭಿಮಾನಿಗಳಷ್ಟೇ ಅಲ್ಲ, ಕೆಲ ಮಾಜಿ ಆಟಗಾರರು ಕೂಡ RCB ಮತ್ತು ಕಿಂಗ್ ಕೊಹ್ಲಿನ ಕಂಡ್ರೆ ಚೇಳು ಕಡ್ದೋರ್ ತರ ಆಡ್ತಾರೆ. ಈಗ ಸನ್ ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿಯ ಆಟಗಾರ ಕೂಡ ಅಂಥದ್ದೇ ತಪ್ಪನ್ನ ಮಾಡಿ ಕೆಣಕಿದ್ದಾರೆ. SRH ಆಟಗಾರನ ವಿರುದ್ಧ ಈಗ RCB ಫ್ರಾಂಚೈಸಿ ಹೈಕೋರ್ಟ್ ಮೆಟ್ಟಿಲೇರಿದೆ. ಅಷ್ಟಕ್ಕೂ ಏನಾಯ್ತು ಅಂಥದ್ದು ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL ಆರಂಭಕ್ಕೂ ಮುನ್ನ ಹೈದರಾಬಾದ್ ಫ್ರಾಂಚೈಸಿ ಬ್ಯಾಟಿಂಗ್ ಲೈನಪ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣ್ತಾ ಇತ್ತು. ಅದಕ್ಕೆ ತಕ್ಕಂತೆ ಫಸ್ಟ್ ಮ್ಯಾಚಲ್ಲಿ 260+ ರನ್ಸ್ ಅನ್ನ ಸ್ಕೋರ್ ಮಾಡಿದ್ರು. ನಮ್ಮ ಟಾರ್ಗೆಟ್ ಏನಿದ್ರು 300+ ರನ್ಸ್ ಅಂತ ಬಿಲ್ಡಪ್ ಕೊಡೋಕೆ ಶುರು ಮಾಡಿದ್ರು. ಆದರೆ ಅವತ್ತೇ ಲಾಸ್ಟ್ ಪಂಜಾಬ್ ವಿರುದ್ಧ 245 ರನ್ಸ್ ಚೇಸ್ ಮಾಡಿದ್ದು ಬಿಟ್ರೆ ಗೆದ್ದಿದ್ದೇ ಇಲ್ಲ. 7 ಮ್ಯಾಚ್ಗಳನ್ನು ಆಡಿ 5ರಲ್ಲಿ ಸೋಲನ್ನ ಕಂಡು ಪಾಯಿಂಟ್ಸ್ ಟೇಬಲ್ನಲ್ಲಿ 9ನೇ ಸ್ಥಾನದಲ್ಲಿದ್ದಾರೆ. ಆದರೆ ಅದೇ ಹೈದರಾಬಾದ್ ತಂಡದ ಸ್ಫೋಟಕ ಆಟಗಾರ ಟ್ರಾವಿಸ್ ಹೆಡ್ ಬೇಡದ ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಉಬರ್ ಜಾಹೀರಾತಿನಲ್ಲಿ RCB ಬಗ್ಗೆ ಅವಹೇಳನ. ವಿಷಯ ಏನಪ್ಪಾ ಅಂದ್ರೆ, ಉಬರ್ನ ಯೂಟ್ಯೂಬ್ ಜಾಹೀರಾತಿನಲ್ಲಿ ಟ್ರಾವಿಸ್ ಹೆಡ್ RCB ಬಗ್ಗೆ ಅವಹೇಳನ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಉಬರ್ ಮೋಟೋನ ಬಡೀಸ್ ಇನ್ ಬ್ಯಾಂಗ್ಳೂರ್ ಎಂಬ ಯೂಟ್ಯೂಬ್ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿರುವಂತಹ ಟ್ರಾವಿಸ್ ಹೆಡ್ ಕಳ್ಳ ಹೆಜ್ಜೆಯೊಂದಿಗೆ ಕ್ರೀಡಾಂಗಣಕ್ಕೆ ಎಂಟ್ರಿ ಕೊಡ್ತಾರೆ. ಆ ಬಳಿಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಹೈದರಾಬಾದ್ ತಂಡದ ನಡುವಿನ ಪಂದ್ಯದ ಬೋರ್ಡ್ನಲ್ಲಿ ಸ್ಪ್ರೇ ಪೇಂಟ್ ಅನ್ನು ಬಳಸಿ ರಾಯಲಿ ಚಾಲೆಂಜ್ಡ್ ಬೆಂಗಳೂರು ಎಂದು ಬದಲಿಸ್ತಾರೆ. ಈ ವೇಳೆ ಭದ್ರತಾ ಸಿಬ್ಬಂದಿ ಬೆನ್ನಟ್ಟಿದಾಗ 3 ನಿಮಿಷಗಳಲ್ಲಿ ಉಬರ್ ವಾಹನ ಸೌಲಭ್ಯ ಪಡೆದು ಬೈಕ್ನಲ್ಲಿ ಎಸ್ಕೇಪ್ ಆಗ್ತಾರೆ. 3 ನಿಮಿಷಗಳಲ್ಲಿ ತನ್ನ ಸೇವೆ ಲಭ್ಯ ಎಂಬ ಜಾಹೀರಾತು ಇದು. ಆದರೆ ಇದೇ ಜಾಹೀರಾತಿಗಾಗಿ RCB ತಂಡದ ಹೆಸರನ್ನು ಅವಹೇಳನ ಮಾಡಲಾಗಿದೆ. ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತ RCB ತಂಡದ ಪರ ವಕೀಲರು ವಾದಿಸಿದ್ದಾರೆ. ಈ ಜಾಹೀರಾತು ಬೆಂಗಳೂರು ನಗರ ಮತ್ತು ತಂಡವನ್ನು ಅಣಕಿಸ್ತಾ ಇದೆ ಎಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಆರೋಪ ಮಾಡ್ತಾ ಇದೆ. ಜಾಹೀರಾತಿನಲ್ಲಿ RCB ಟ್ರೇಡ್ ಮಾರ್ಕ್ ಬಳಸಿದ್ದು ಸರಿ ಇಲ್ಲ. ಅಷ್ಟಕ್ಕೂ ಇಲ್ಲಿ RCB ಫ್ರಾಂಚೈಸಿ ಕೋರ್ಟ್ ಮೆಟ್ಟಿಲಿರೋಕೆ ಕಾರಣವೇ ಹೆಸರನ್ನ ಬದಲಾವಣೆ ಮಾಡಿದ್ದು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಹೆಸರನ್ನ ಈ ಜಾಹೀರಾತಿನಲ್ಲಿ ರಾಯಲಿ ಚಾಲೆಂಜ್ಡ್ ಬೆಂಗಳೂರು ಎಂದು ಬರೆಯಲಾಗಿದೆ. ಅಂದ್ರೆ ಈಗಾಗಲೇ ಸವಾಲು ಎಸೆದಾಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗಿದೆ. RCB ಹೆಸರನ್ನ ಬದಲಿಸಿದ್ದು ಹಾಗೆ ಅಪಮಾನ ಮಾಡುವಂತೆ ಬದಲಿಸಿದ್ದು ಸರಿ ಇಲ್ಲ ಅನ್ನೋದು RCBಯ ವಾದ. ಉಬರ್ ಹಾಗೆ SRH ಹೈದರಾಬಾದ್ ತಂಡದ ಪ್ರಾಯೋಜಿತ ಜಾಹೀರಾತಿನಲ್ಲಿ RCB ಟ್ರೇಡ್ ಮಾರ್ಕ್ ಬಳಸಿದ್ದು ಸರಿಯಲ್ಲ. ಹೀಗಾಗಿ ತಕ್ಷಣವೇ ಯೂಟ್ಯೂಬ್ ಹಾಗೆ ಇತರ ಪ್ಲಾಟ್ಫಾರ್ಮ್ನಿಂದ ಜಾಹೀರಾತುಗಳನ್ನು ತೆಗಿಬೇಕು ಅಂತ RCB ಕೋರ್ಟ್ನಲ್ಲಿ ಆಗ್ರಹ ಮಾಡಿದೆ. ಹಾಗೆ ವಿಡಿಯೋಗಳನ್ನು ಡಿಲೀಟ್ ಮಾಡುವಂತೆ ಬೆಂಗಳೂರು ಫ್ರಾಂಚೈಸಿ ದಿಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿದೆ. RCBಯ ಮಧ್ಯಂತರ ಅರ್ಜಿಯ ವಿಚಾರಣೆ ನಡೆಸಿದಂಥ ದಿಲ್ಲಿ ಹೈಕೋರ್ಟ್ನ ನ್ಯಾಯಾಧೀಶರಾಗಿರುವಂಥ ಸೌರಭ್ ಬ್ಯಾನರ್ಜಿ ಅವರು ಆದೇಶವನ್ನು ಕಾಯ್ದಿರಿಸಿದ್ದಾರೆ. ಇಲ್ಲಿ ಟೀಮ್ಸ್ ಅಂತ ಬಂದಾಗ ಪ್ರತಿಯೊಂದು ತಂಡಕ್ಕೂ ಕೂಡ ಅವರದ್ದೇ ಆದ ವ್ಯಾಲ್ಯೂ ಇರುತ್ತೆ, ಎಮೋಷನ್ಸ್ ಇರುತ್ತೆ. ಯಾರೇ ಆದರೂ ಕೂಡ ಅದನ್ನು ಗೌರವಿಸಲೇಬೇಕು. ಅದನ್ನು ಬಿಟ್ಟು ಯಾವುದೋ ಆ್ಯಡ್ ಶೂಟ್ಗಾಗಿ ಈ ಥರ ಕೆಳಮಟ್ಟ ಕೇಳಿದರೆ ಅಂಥವರಿಗೆ ಬುದ್ಧಿ ಕಲಿಸಲೇಬೇಕಾಗುತ್ತೆ. ಸೊ ಕೋರ್ಟ್ ಮುಂದೆ ಯಾವ ರೀತಿ ಆದೇಶ ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ನಮಸ್ಕಾರ.